ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಸಂತೋಷವಾಗ್ತಿದೆ ಅಂಕಲ್. ನಾನೇ ಇದನ್ನ ನಿಮ್ಮಿಂದ ನಿರೀಕ್ಷಿಸಿರ್ಲಿಲ್ಲ. ಇದ್ದಕ್ಕಿದ್ದಂತೆ ತಾನೇ ವೃಷಿಕ ನನ್ನನ್ನ ಇಲ್ಲಿಗೆ ಹೊರಟು ಬರಲು ಹೇಳಿದ್ಲು. ನಾನೇ ಸ್ವಲ್ಪ ಯೋಚಿಸಿದೆ. ಇದೇನಿದು, ಅವರು ಕರೆದೆಯೇ ನಮ್ಮ ಪಾಡಿಗೆ ನಾವು ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಎಂದು. ಆದ್ರೆ ನೀವು ಎಂತಹ ಗುಣದವರು ಎಂಬುದನ್ನ ನಿಮ್ಮ ಕಾರ್ಯಗಳ ಮೂಲಕ ನನಗೆ ಅರ್ಥ ಮಾಡಿಸ್ಬಿಟ್ರಿ. ಹೊರ ಜಗತ್ತಿಗೆ ನೋಡಲು ಮಾತ್ರ ನೀವು ತುಂಬಾ ರಫ್ ಅಂಡ್ ಟಫ್ ಆದ ಬಿಸ್ನೆಸ್ ಮ್ಯಾನ್. ನಿಮ್ಮ ಕುಟುಂಬದ ಜನರಿಗೆ ಇಷ್ಟೊಂದು ಸಾಫ್ಟ್ ಆಗಿದ್ದೀರಿ. ಐ ಕಾಂಟ್ ಬಿಲೀವ್ ದಿಸ್ ಎಂದು ಚೈತ್ರನ್ ವಾಸುದೇವನನ್ನ ನೋಡಿ ಸಂತೋಷದಿಂದ ಹೇಳಿದನು. ಅವನು ಹೇಳಿದ್ದನ್ನ ಕೇಳಿ ಸಣ್ಣದಾಗಿ ಮುಗುಳ್ನಕ್ಕ ವಾಸುದೇವನ್. ತಮ್ಮ, ಬಿಸ್ನೆಸ್ನಲ್ಲಿ ಯಾವಾಗಲೂ ನಾವು ಸರಿಯಾಗಿರ್ಬೇಕು. ಸ್ವಲ್ಪ ತಡಕಾಡಿದರೂ ಬೇರೆಯವರು ನಮ್ಮನ್ನ ತುಳಿದ್ಬಿಡ್ತಾರೆ. ಆದ್ರೆ ಕುಟುಂಬದಲ್ಲಿ ನಮ್ಮ ನಿಜವಾದ ಮುಖವನ್ನ ಮರೆಮಾಚಬಾರ್ದು. ಯಾವಾಗಲೂ ಕುಟುಂಬವೇ ಬೇರೆ, ಬಿಸ್ನೆಸ್ಸೇ ಬೇರೆ. ಎರಡನ್ನ ಒಟ್ಟಿಗೆ ಹಾಕಿ ನಾವು ಗೊಂದಲ ಮಾಡಿಕೊಳ್ಳಲೇಬಾರದು. ಹಾಗಿದ್ದರೆ ಮಾತ್ರ ನಮಗೆ ಈ ಜಗತ್ತಿನಲ್ಲಿ ನೆಲೆ ನಿಂತು ಬದುಕಲು ಸಾಧ್ಯವಾಗುತ್ತದೆ ಎಂದು ಹೇಳಿದನು. ಬೇರೆ ಲೆವೆಲ್ ಆನ್ಸರೇ ಕೊಟ್ಬಿಟ್ರಿ ಅಂಕಲ್. ನೀವು ಅದಕ್ತಾನೆ ಈ ವಯಸ್ಸಿನಲ್ಲೂ ಆಂಟಿ ಜೊತೆ ಇಷ್ಟೊಂದು ಸಂತೋಷವಾಗಿ ಅವರನ್ನ ಪ್ರೀತಿಸುತ್ತಿದ್ದೀರಿ ಅನ್ನಿಸುತ್ತಿದೆ. ಅವರು ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಇರುವುದಕ್ಕೆ ಕಾರಣ ನೀವು ಫ್ಯಾಮಿಲಿ ಲೈಫ್ ಮತ್ತು ಬಿಸ್ನೆಸ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡುತ್ತಿದ್ದೀರಿ ಎಂದು ಚೈತ್ರನ್ ಹೇಳಿದನು. ಅದಕ್ಕೆ ವೃಷಿಕ, ಅದೇನಪ್ಪ, ನೀವಿಬ್ಬರು ನಿಮ್ಮಗಳಲ್ಲೇ ಅದಲು ಬದಲು ಮಾಡಿ ಮಾತನಾಡಿಕೊಳ್ಳುತ್ತಿದ್ದೀರಿ. ನನ್ನ ಗಂಡ ಇಲ್ಲೇ ಒಂಟಿಯಾಗಿ ನಿಂತಿದ್ದಾರೆ. ಅವರ ಜೊತೆ ಮಾತನಾಡಿದರೆ ನೀವು ಇಬ್ಬರು ಕಡಿಮೆಯಾಗ್ಬಿಡ್ತೀರಾ ಎಂದು ವೃಷಿಕ ಸುಳ್ಳು ಕೋಪದಿಂದ ಅವರಿಬ್ಬರನ್ನ ನೋಡಿ ಮುಖ ಗಂಟಿಕ್ಕುತ್ತಾ ಕೇಳಿದಳು. ಚೈತ್ರನ್, ಋಷಿ, ನಾವಾ ನಿನ್ನ ಗಂಡನನ್ನು ನಮ್ಮ ಜೊತೆ ಮಾತನಾಡ್ಬೇಡ ಎಂದು ಹೇಳಿದೆವಾ? ಅವನೇ ನಮ್ಮ ಜೊತೆ ಮಾತನಾಡುತ್ತಿಲ್ಲ. ನಾವೇ ಹೋಗಿ ಮಾತನಾಡೋಣ ಎಂದು ನೋಡಿದರೂ ಕಣ್ಣು ಉರುಳಿಸಿ ದಿಟ್ಟಿಸುತ್ತಾನೆ. ಅದಕ್ಕೆ ನಾವು ಏನು ಮಾಡುವುದಕ್ಕೆ ಸಾಧ್ಯ ಎಂದು ಚೈತ್ರನ್ ವೃಷಿಕಾಳಂತೆ ಕಣ್ಣು ಉರುಳಿಸಿ ದಿಟ್ಟಿಸುತ್ತಾ ಹೇಳಿದನು. ನನ್ ಗಂಡ ಒಂದು ಯೂನಿಕ್ ಪೀಸ್ ಗೊತ್ತಾ? ನಿಮ್ಮ ಹತ್ತಿರವೆಲ್ಲ ಅವರು ಸಾಧಾರಣವಾಗಿ ಮಾತನಾಡಲ್ಲ ಎಂದು ವೃಷಿಕ ಹೇಳಿದಳು. ರಾವಣನ್ ಮಾತ್ರ ಮಾತನಾಡುತ್ತಿದ್ದ ತನ್ನ ಹೆಂಡತಿಯನ್ನೇ ರೆಪ್ಪೆ ಬಡಿಯದೆ ನೋಡುತ್ತಿದ್ದನು. ಒಂಟಿತನದಲ್ಲಿ ಕೊರಗುತ್ತಿರುವ ತನ್ನನ್ನು ಹೇಗಾದರೂ ಮಾಡಿ ಒಂದು ಕುಟುಂಬವಾಗಿ ಅವಳು ಸಂತೋಷದಿಂದ ಬದುಕುವಂತೆ ಮಾಡಬೇಕು ಎಂದು ಯೋಚಿಸುತ್ತಿರುವುದು ಅವನಿಗೆ ತಿಳಿದಿದ್ದರೂ ಅದನ್ನು ಒಪ್ಪಿಕೊಳ್ಳಲು ಅವನ ಮೆದುಳು ನಿರಾಕರಿಸಿತು. ಇವಳು ನನಗಾಗಿ ಎಲ್ಲವನ್ನ ನೋಡಿ ಮಾಡ್ತಾಳೆ. ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡೆದುಕೊಳ್ತಾಳೆ. ಆದ್ರೆ ನನ್ನಿಂದ ಪೂರ್ಣ ಮನಸ್ಸಿನಿಂದ ಇವಳನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ನಾನು ಮಾಡುತ್ತಿರುವುದು ತಪ್ಪು ಎಂದು ನನಗೆ ತಿಳಿಯುತ್ತಿದೆ. ನಾನು ಇವುಗಳನ್ನೆಲ್ಲ ನನ್ನ ಮನಸ್ಸಿನೊಳಗೆ ತರುವುದರ ಬಗ್ಗೆ ಯೋಚಿಸಲೇಬಾರದು. ನನ್ನ ಮನಸ್ಸಿನಲ್ಲಿ ಈಗಾಗಲೇ ಒಬ್ಬಳು ಇದ್ದಳು, ಒಬ್ಬಳು ಹೊರಟು ಹೋದಳು ಎಂಬ ಕಾರಣಕ್ಕಾಗಿ ಇನ್ನೊಬ್ಬಳನ್ನ ಒಪ್ಪಿಕೊಂಡು ಬದುಕುವಷ್ಟರ ಮಟ್ಟಿಗೆ ನಾನೇನು ಅಷ್ಟು ಕೆಟ್ಟವನ? ಇವಳ ಅಕ್ಕನನ್ನ ಪ್ರೀತಿಸಿ ಆಮೇಲೆ ಇವಳನ್ನ ಮದುವೆಯಾದೆ. ಈಗ ಇವಳನ್ನು ಮತ್ತೊಮ್ಮೆ ಪ್ರೀತಿಸಬೇಕು ಎಂದು ನಾನು ಯೋಚಿಸುವುದು ಎಷ್ಟು ಕೇವಲವಾದ ವಿಷಯ ಎಂದು ತನ್ನೊಳಗೆ ಕೊರಗುತ್ತಿದ್ದವನು ಅದನ್ನ ಮಾತ್ರ ಹೊರಗೆ ತೋರಿಸಿಕೊಡ್ಲಿಲ್ಲ. ಸ್ವಲ್ಪ ಸಮಯ ಇವರು ಮಾತನಾಡುತ್ತಾ ಕುಳಿತಿದ್ರು. ರಾವಣನ್ ತನ್ನ ಹೆಂಡತಿಯನ್ನ ನೋಡಿ, ಟೈಮ್ ಆಯಿತು, ಹೊರಡೋಣವೇ? ನನಗೆ ಇಂದು ಒಂದು ಮುಖ್ಯವಾದ ಬಿಸ್ನೆಸ್ ಮೀಟಿಂಗ್ ಇದೆ ಎಂದು ಅವನು ತನ್ನ ಧ್ವನಿಯಲ್ಲಿ ಯಾವುದೇ ಭಾವನೆಯನ್ನ ತೋರಿಸದೆ ಹೇಳಿದನು. ಅವನು ಹೇಳಿದ್ದನ್ನ ಕೇಳಿ ಅವನ ಕಡೆ ತಿರುಗಿ, ಇವತ್ತು ಒಂದು ದಿನ ಲೀವ್ ತಗೊಳ್ಳೋಕೆ ತಾನೇ ಹೇಳಿದ್ದೆ ನಿಮ್ಮನ್ನ. ಅದನ್ನೆಲ್ಲ ಫ್ಯಾಮಿಲಿಯಾಗಿ ಎಲ್ಲರೂ ಸಂತೋಷವಾಗಿ ಇರುವಾಗ ಆ ಜಾಗದಲ್ಲಿ ಬಿಸ್ನೆಸ್ ಬಗ್ಗೆ ನೀವು ಯೋಚಿಸುತ್ತಿದ್ದೀರಾ? ಯಾಕೆ ಒಂದು ದಿನ ಲೀವ್ ಹಾಕಿದರೆ ನಿಮ್ಮ ಸಂಸಾರವೇ ಮುಳುಗಿ ಹೋಗುತ್ತದೆಯೇ ಎಂದು ಅವಳು ಅವನನ್ನ ಕೇಳಿದಳು. ಅದಕ್ಕೆ ಎಂದು ನನಗಿಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವೇ ಇಲ್ಲ. ನನಗೆ 1008 ಕೆಲಸಗಳಿವೆ. ನಾನು ಸಾಧಾರಣ ಮನುಷ್ಯನಲ್ಲ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿಯೇ ಗೊತ್ತು. ನಾನು ಒಂದು ದಿನ ಹೋಗಲಿ 1 ಗಂಟೆ ಲೀವ್ ತಗೊಂಡ್ರೆ ಅದು ನನ್ನ ಬಿಸ್ನೆಸ್ ಅನ್ನೇ ಬಾಧಿಸುತ್ತದೆ. ಆದ್ರೆ ಅದನ್ನ ಮೀರಿ ನಿನಗಾಗಿ ಪೂರ್ತಿ 3 ಗಂಟೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೇನೆ. ಇದಕ್ಕಿಂತ ಹೆಚ್ಚು ನನಗೆ ಇಲ್ಲಿರಲು ಸಾಧ್ಯವಿಲ್ಲ. ನಾನು ಹೊರಡುತ್ತಿದ್ದೇನೆ. ನಿನಗೆ ಇಲ್ಲಿರಬೇಕು ಅನ್ನಿಸಿದರೆ ಇಲ್ಲೇ ಇದ್ದು ಮಿತ್ರನ ಜೊತೆ ಆಮೇಲೆ ಮನೆಗೆ ಹೊರಟು ಹೋಗು. ನಾನು ಆಫೀಸ್ಗೆ ಹೊರಡುತ್ತಿದ್ದೇನೆ ಎಂದು ಅವನು ಹೇಳಿದನು. ಅದನ್ನ ಕೇಳಿ ಹೆದರಿ ಹೋದ ಆದವಿ, ಇಲ್ಲ ಅಳಿಯಂದಿರೆ,
ನಾನು ಹೇಳುತ್ತಿದ್ದೇನೆ ಎಂದು ನೀವು ತಪ್ಪಾಗಿ ಭಾವಿಸಬೇಡಿ. ಇಬ್ಬರು ದಂಪತಿಗಳಾಗಿ ಮನೆಗೆ ಹೋಗಿ, ಆಮೇಲೆ ಮನೆಯಲ್ಲಿ ಒಂದು ಸಲ ದೇವರಿಗೆ ಕೈ ಮುಗಿದು, ಆಮೇಲೆ ನೀವು ಆಫೀಸ್‌ಗೆ ಹೊರಡಿ. ಮರುಮನೆಗೆ ಬಂದ್ಬಿಟ್ಟು ಇಬ್ಬರು ಯಾಕೆ ಬಿಡಿ ಬಿಡಿಯಾಗಿ ಮನೆಯಿಂದ ಹೊರಗೋಗ್ಬೇಕು ಎಂದು ಆದವಿ ಹಿಂಜರಿಯುತ್ತಾ ಹೇಳಿದಳು. ವೃಷಿಕ, ಅಮ್ಮ, ನಾನ್ ಸ್ವಲ್ಪ ಸಮಯ ಇಲ್ಲಿದ್ದು ಹೋಗುತ್ತೇನೆ. ನಾನು ಇಲ್ಲೇ ಇರುವುದು ನಿನಗೆ ತೊಂದರೆನಾ ಎಂದು ಕೋಪದಿಂದ ಅವಳನ್ನ ಕೇಳಿದಳು. ನಿನಗೆ ಹೇಳಿದರೆ ಅರ್ಥವಾಗಲ್ವೇನಮ್ಮ? ಬೇರೆ ಬೇರೆಯಾಗಿ ಹೋಗುವುದೆಲ್ಲ ಬೇಡ. ಅಳಿಯಂದಿರು ಏನೋ ಮುಖ್ಯವಾದ ಮೀಟಿಂಗ್ ಎಂದು ಹೇಳ್ತಿದ್ದಾರೆ ಅಲ್ವಾ? ಅವರನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ನಡೆದುಕೋ. ನೀನು ಅವರ ಜೊತೆ ಈಗಾಗಲೇ ಹೊರಡು ಎಂದು ಆದವಿ ಹೇಳಿದರು. ನನಗೆ ಏನೂ ತೊಂದರೆ ಇಲ್ಲ. ಅವಳು ಇಲ್ಲೇ ಇದ್ದು ನಿಧಾನವಾಗಿಯೇ ಬರಲಿ. ಅವಳೇ ಇಲ್ಲಿರ್ಬೇಕು ಎಂದು ಆಸೆ ಪಡ್ತಿದ್ದಾಳಲ್ಲ ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಒಂಟಿ ತೋರಿಕೆಯ ಧ್ವನಿಯಲ್ಲಿ ರಾವಣ್ ಹೇಳಿದನು. ಅದಲ್ಲ ಅಳಿಯಂದ್ರೆ, ನಾನು ಏನ್ ಹೇಳಲು ಬರುತ್ತಿದ್ದೇನೆ ಎಂದ್ರೆ ಎಂದು ಆದವಿ ಹಿಂಜರಿಯುತ್ತಾ ಮಾತು ಎಳೆಯಲು, ಸರಿ ಇವಾಗೇನಂತೆ? ನಾನು ಹೊರಡಬೇಕು ಅಷ್ಟೇ ತಾನೇ? ಹೋಗಿ ಹಾಳಾಗುತ್ತೇನೆ. ಅಪ್ಪ, ನಿನ್ನ ಹೆಂಡತಿಗೆ ನಾನು ಇಲ್ಲೇ ಇರುವುದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನನ್ನನ್ನ ಓಡಿಸುವುದರಲ್ಲೇ ಕಣ್ಣಿಟ್ಟಿದ್ದಾಳೆ. ಏನಮ್ಮ, ನನ್ನನ್ನ ಓಡಿಸ್ಬಿಟ್ಟು ಅಪ್ಪನ ಜೊತೆ ರೊಮ್ಯಾನ್ಸ್ ಮಾಡೋಣ ಅಂತ ಪ್ಲಾನ್ ಆಗಿ ಇಟ್ಟಿದ್ದೀಯಾ ನೀನು ಎಂದು ವೃಷಿಕ ಸೊಂಟದ ಮೇಲೆ ಕೈ ಇಟ್ಕೊಂಡು ಆದವಿಯನ್ನ ಕೇಳ್ತಾಳೆ. ಅವಳು ಹೇಳಿದ್ದನ್ನ ಕೇಳಿ ಆದವಿ ತಲೆಯ ಮೇಲೆ ಹೊಡ್ಕೊಂಡರು. ಚೈತ್ರನ್ ಕೂಡ ಬಾಯಿಗೆ ಕೈ ಇಟ್ಕೊಂಡು ನಗಲು ವಾಸುದೇವನ್ ತನ್ನ ಮಗಳ ಚೇಷ್ಟೆಗಳನ್ನ ರಸಿಸಿ ನೋಡುತ್ತಾ ಕುಳಿತಿದ್ದರು. ರಾವಣನಿಗೆ ಏನೋ ಇವಳು ಈ ಸಮಯಕ್ಕೆ ತಕ್ಕಂತೆ ಬದಲಾಗಿ ಮಾತನಾಡುತ್ತಿದ್ದಾಳೆ. ಫಸ್ಟ್ ಕೋಪವಾಗಿ ಮಾತನಾಡುವ ಹಾಗೆ ಶುರು ಮಾಡಿ, ಈಗ ಏಕೋ ಬೇಕಂತಲೇ ಜಗಳಕ್ಕೆ ಎಳೆಯುವ ಹಾಗೆ ಮಾತನಾಡುತ್ತಿದ್ದಾಳೆ. ಇವಳನ್ನ ಸ್ವಲ್ಪವೂ ಅರ್ಥ ಮಾಡಿಕೊಳ್ಳಲು ಆಗ್ತಿಲ್ವಲ್ಲ. ಸಮಯಕ್ಕೆ ಬದಲಾಗುತ್ತಲೇ ಇದ್ದಾಳೆ ಈ ಹುಚ್ಚಿ ಎಂದು ತನ್ನೊಳಗೆ ವೃಷಿಕಾಳನ್ನ ನೋಡಿ ಅಂದುಕೊಳ್ಳುತ್ತಾ ಏನು ಹೇಳದೆ ಸುಮ್ಮನೆ ಅವಳನ್ನೇ ನೋಡುತ್ತಾ ಕುಳಿತಿದ್ದನು. ಆದವಿ ವೇಗವಾಗಿ ಅವಳ ಹತ್ತಿರ ಹೋಗಿ ಅವಳ ತಲೆಯ ಮೇಲೆ ಒಂದು ಮೊಟಕು ಹಾಕಿ, ಹೌದು, ನನಗೆ ಇವಾಗ ರೊಮ್ಯಾನ್ಸ್ ಮಾಡೋ ವಯಸ್ಸು ನೋಡು. ಏನೇ ಅಮ್ಮನ ಹತ್ತಿರ ಮಾತನಾಡುವ ರೀತಿಯ ಇದು? ನೀನ್ ಮಾತನಾಡುತ್ತಿರುವುದು ಚೇಷ್ಟೆಗಾರ್ತಿ. ದಿನದಿಂದ ದಿನಕ್ಕೆ ನಿನ್ನ ಚೇಷ್ಟೆ ಹೆಚ್ಚಾಗುತ್ತಲೇ ಹೋಗುತ್ತಿದೆ ಎಂದು ಅವಳನ್ನ ಮುದ್ದಾಗಿ ಗದರಿಸಿದರು. ಅಮ್ಮ, ಹೇಳುವುದನ್ನ ಕೇಳಮ್ಮ. ನಾಳೆ ಕೂಡ ನೀನು ನಿಧಾನವಾಗಿ ಅಳಿಯಂದಿರ ಹತ್ತಿರ ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದು ನಿನ್ನನ್ನ ಬಿಡಲು ಹೇಳು. ಅಮ್ಮ ಏನೇ ಹೇಳಿದ್ದು ಒಳ್ಳೆಯದಕ್ಕೆ ಹೇಳುತ್ತೇನೆ. ನಿನಗೆ ಅರ್ಥವಾಗುತ್ತಿದೆಯಾ ಎಂದು ಅವಳ ಕೆನ್ನೆಯನ್ನ ಸವರುತ್ತಾ ಹೇಳಿದರು. ಸರಿ ಸರಿ, ತುಂಬಾ ಗೋಗರಿಬೇಡ. ಹೋಗಿ ನಾಳೆ ಖಂಡಿತ ಇಲ್ಲಿಗೆ ಬರುತ್ತೇನೆ. ಆವಾಗ ನಿನ್ನಿಂದಲೂ ಇಲ್ಲಿಂದ ನನ್ನನ್ನು ಕಳುಹಿಸಲು ಸಾಧ್ಯವಾಗಲ್ಲ ಎಂದು ಅವರಿಗೆ ಅಣಕಿಸುತ್ತಾ ತನ್ನ ಗಂಡನ ಕರೆಯ ತಿರುಗಿ ಹೊರಡೋಣವೇ ಎಂದು ಒಂದೇ ಮಾತಿನಲ್ಲಿ ಕೇಳಿದಳು. ಅದಕ್ಕೆ ಸರಿ ಎಂದು ತಲೆಯನ್ನ ಮಾತ್ರ ಆಡಿಸಿದನು ರಾವಣನ್. ಆ ಸಮಯದಲ್ಲಿ ಚೈತ್ರನಿಗೆ ಒಂದು ಮೊಬೈಲ್ ಕರೆ ಬಂತು. ಅದನ್ನ ಸ್ವೀಕರಿಸಿ ಕಿವಿಗೆ ಇಟ್ಟುಕೊಂಡನು. ಎದುರು ಕಡೆಯವರು ಹೇಳಿದ್ದನ್ನ ಕೇಳಿ ಹಣೆ ಸವರುತ್ತಾ ಕುಳಿತಿರಲು ವಾಸುದೇವನ್ ಮತ್ತು ರಾವಣನ್ ಅವನ್ನೇ ನೋಡುತ್ತಾ ಕುಳಿತಿದ್ದರು. ನಂತರ ಸ್ವಲ್ಪ ಸಮಯದ ಬಳಿಕ ಸರಿ ಎಂದು ಕರೆಯನ್ನ ಕಡಿತಗೊಳಿಸಿ ಯೋಚಿಸುತ್ತಾ ಅವನು ಇರೋದನ್ನ ನೋಡಿ, ಏನಾಯಿತು ಎಂದನು ಒಂದೇ ಮಾತಿನಲ್ಲಿ ರಾವಣನ್. ಅವನ ಧ್ವನಿಗೆ ಅವನನ್ನ ನೋಡಿದವನು, ಏನೂ ಇಲ್ಲ ಕಣೋ, ನಮ್ಮ ಆಫೀಸ್ನಲ್ಲಿ ಏನೋ ವರ್ಕರ್ಸ್ ಮಧ್ಯೆ ಪ್ರಾಬ್ಲಮ್ ಅನಿಸುತ್ತೆ. ಅದಕ್ಕೆ ಮ್ಯಾನೇಜರ್ ಕಾಲ್ ಮಾಡಿದ್ದರು. ನನ್ನನ್ನು ಬಂದು ವರ್ಕರ್ಸ್ ಜೊತೆ ಮಾತನಾಡಲು ಹೇಳ್ತಿದ್ದಾರೆ ಅದಕ್ಕೆ ಏನ್ ಮಾಡುವುದು ಎಂದು ತಿಳಿಯದೆ ಯೋಚಿಸುತ್ತಾ ಇದ್ದೇನೆ ಎಂದು ಯೋಚಿಸುತ್ತಾ ಚೈತ್ರನ್ ಹೇಳಿದನು. ಸರಿ, ಹಾಗಾದ್ರೆ ಬಾ, ನಾವೆಲ್ಲರೂ ಒಟ್ಟಿಗೆ ಹೊರಡೋಣ ಎಂದು ರಾವಣನ್ ಹೇಳಿದನು. ಇಲ್ಲ ಕಣೋ, ಆಂಟಿ ನಿನ್ನನ್ನು ಮತ್ತು ವೃಷಿಯನ್ನ ಮನೆಗೆ ಹೋಗಲು ಹೇಳಿದ್ದಾರೆ. ಅದರಿಂದ ನೀವಿಬ್ಬರು ಮನೆಗೆ ಹೊರಡಿ. ನಾನು ಬೇರೆ ಗಾಡಿಯಲ್ಲಿ ನನ್ನ ಆಫೀಸ್ಗೆ ಹೊರಡುತ್ತೇನೆ. ನನ್ನ ಕಾರು ಅಲ್ಲಿ ನಮ್ಮ ಮನೆಯಲ್ಲೇ ಇದೆ. ಯಾರ ಮೂಲಕವಾದರೂ ಕಾರನ್ನ ನಾನು ಆಫೀಸ್ಗೆ ತರಿಸಿಕೊಂಡು ಆಮೇಲೆ ನಾನು ರಾತ್ರಿ ನನ್ನ ಕಾರಿನಲ್ಲೇ ಮನೆಗೆ ಹೊರಡುತ್ತೇನೆ ಎಂದು ಚೈತ್ರನ್ ಹೇಳಿದನು. ಸರಿ ಎಂದು ತಲೆಯಾಡಿಸಿದವನು ರಾವಣನ್. ನಂತರ ಚೈತ್ರನ್ ಅವರಿಂದ ಬೀಳ್ಕೊಟ್ಟು ಹೊರಟು ಹೋದ ಮೇಲೆ ತಮ್ಮ ಕಾರಿನಲ್ಲಿ ರಾವಣ್ ಮತ್ತು ವೃಷಿಕ ಇಬ್ಬರು ಆದವಿ ಹಾಗೂ ವಾಸುದೇವನ್ ಅವರಿಂದ ಬೀಳ್ಕೊಟ್ಟು ಹೊರಟರು. ಹೋಗುವ ದಾರಿಯುದ್ದಕ್ಕೂ ಪ್ರಯಾಣವು ಶಾಂತವಾಗಿ ಕಳೆಯಲು ಮೊದಲಿಗೆ ವೃಷಿಕಾಳೆ ಮಾತನ್ನ ಆರಂಭಿಸಿದಳು. ಹೊರಗೆ ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಇವಾಗ ಏನು ಅನ್ನಿಸುತ್ತಿದೆ ಎಂದು ಅವಳು ಒಂದೇ ಸಾಲಿನಲ್ಲಿ ಕೇಳಿದಳು. ಅವಳ ಕಡೆಗೆ ತಿರುಗದೆಯೇ, ಅರ್ಥವಾಗಲಿಲ್ಲ ನನಗೆ ಎಂದನು ಒಂದೇ ಮಾತಿನಲ್ಲಿ ರಾವಣ್. ಅವನ ಕಡೆಗೆ ಸಡನ್ ಆಗಿ ತಿರುಗಿದವಳು,
ಇವಾಗ ನಿಮ್ಮ ಮನಸ್ಸು ಹಗುರಾದ ಹಾಗೆ ಅನ್ನಿಸುತ್ತಿದೆಯಾ? ಏನಾದರೂ ಎದೆಯೊಳಗೆ ಭಾರವಾದ ತರಹ ಫೀಲ್ ಇವಾಗ ನಿಮಗಿದೆಯಾ? ಎಂದು ಅವಳು ಅವನನ್ನ ನೋಡಿ ಕೇಳಿದಳು. ಅವಳ ಕಡೆ ತಿರುಗಿದವನು ಅರ್ಥವಾಗದೆ ಉಬ್ಬು ಸುಂಕಿಸಿದನು. ಇಷ್ಟು ದಿನದವರೆಗೆ ನಿಮ್ಮ ಮನಸ್ಸಿನೊಳಗೆ ಏನೋ ನಿಮ್ಮನ್ನ ಬಂಧಿಸಿಟ್ಟ ಹಾಗೆ ಒಂದು ಭಾವನೆ ಇತ್ತು ಅಲ್ವಾ? ಅದು ನಿಮ್ಮ ಮುಖ ನೋಡುವಾಗ್ಲೇ ನನಗೆ ತಿಳಿಯುತ್ತಿತ್ತು. ನನಗಂತ ಯಾರೂ ಇಲ್ಲ ಎಂದು ನೀವು ಇಷ್ಟು ದಿನ ಫೀಲ್ ಮಾಡಿದ್ದೀರಿ. ಬಟ್ ಅದಕ್ಕೆ ಇವತ್ತು ಹಾಗಿಲ್ಲ ಹೌದು ತಾನೆ? ಎಂದು ಅವಳು ಕೇಳಿದಳು. ಅವಳು ಹೇಳಿದ್ದನ್ನ ಕೇಳಿ ಆಘಾತಗೊಂಡ ತನ್ನ ಮುಖವನ್ನ ಹೊರಗೆ ತೋರಿಸಿಕೊಳ್ಳದೆ ಯಾವುದೇ ಭಾವನೆ ಇಲ್ಲದ ಮುಖದೊಂದಿಗೆ ಮತ್ತೆ ತನ್ನ ಗಮನವನ್ನ ರಸ್ತೆಯ ಮೇಲೆ ಹರಿಸಿದನು. ಅವನ ಈ ವರ್ತನೆಯಿಂದ ಕೋಪಗೊಂಡವಳು, ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ನಿಮಗೆ ತಿಳಿಯಲ್ವಾ? ಇಲ್ಲಿ ಒಬ್ಬಳು ಹುಚ್ಚಿಯ ತರಹ ಮಾತನಾಡುತ್ತಾ ಇದ್ದೇನೆ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಬಂದರೆ ಏನರ್ಥ? ಎಂದು ವೃಷಿಕ ಕಿರುಚಿದಳು. ಒಂದು ಕ್ಷಣ ಅವಳ ಕಡೆ ತಿರುಗಿ ಅವಳನ್ನ ಆಳವಾಗಿ ನೋಡಿದನು. ನಿನ್ನ ಪ್ರಶ್ನೆಗೆ ಉತ್ತರ ಹೇಳಬೇಕಾದ ಅಗತ್ಯ ನನಗಿಲ್ಲ ಅಂತ ಅರ್ಥ ಎಂದನು ಗಡುಸಾದ ಧ್ವನಿಯಲ್ಲಿ. ಅವನು ಹೇಳಿದ್ದನ್ನ ಕೇಳಿ ಅವನನ್ನ ತೀಕ್ಷ್ಣವಾಗಿ ನೋಡಿದವಳು, ಯಾವ ಹಕ್ಕಿನಲ್ಲಿ ಈ ಮಾತು ನಿಮ್ಮ ಬಾಯಿಂದ ಬರುತ್ತಿದೆ? ನಾನು ನಿಮ್ಮ ಹೆಂಡತಿ ಅನ್ನೋದನ್ನು ನಿಮಗೆ ಆಗಾಗ ನೆನಪು ಮಾಡುತ್ತಲೇ ಇರ್ಬೇಕಾ? ನನ್ನ ಕುತ್ತಿಗೆಗೆ ನೀವು ತಾಳಿ ಕಟ್ಟಿದ್ದೀರಿ ಅನ್ನೋದು ನಿಮಗೆ ನೆನಪಿದೆಯೋ ಇಲ್ಲವೋ? ನೀವೇನೋ ನನ್ನನ್ನು ನಿಮ್ಮ ಹೆಂಡತಿ ಅಂತ ಅಂದುಕೊಳ್ಳುವುದು ಬೇಡ, ಆದ್ರೆ ಒಬ್ಬ ಮನುಷ್ಯಳಾಗಿ ಕೂಡ ಅಂದುಕೊಳ್ಳಲ್ವಾ? ಎಂದು ಅವಳು ಅಸಹಾಯಕತೆಯಿಂದ ಪ್ರಶ್ನೆ ಕೇಳಿದಳು. ಲೂಸ್ ತರಹ ಮಾತನಾಡಿ ಸುಮ್ಮನೆ ನನ್ನನ್ನ ಕೋಪಗೊಳಿಸ್ಬೇಡ. ಇವಾಗ ಯಾಕೆ ಸಂಬಂಧ ಇಲ್ಲದ ವಿಷಯ ಮಾತನಾಡುತ್ತಿದ್ದೀಯಾ? ನಾನೇ ಸುಮ್ಮನೆ ಇದ್ದರೂ ನೀನು ಸುಮ್ಮನಿರಲ್ವಾ? ನನ್ನನ್ನು ಕೆಣಕುತ್ತಲೇ ಇರ್ತೀಯಾ? ಎಂದು ರಸ್ತೆಯ ಮೇಲೆ ಗಮನವಿಟ್ಟು ರಾವಣನ್ ಹಲ್ಲು ಕಡಿಯುತ್ತಾ ಕೇಳಿದನು. ನಿಮ್ಮನ್ನ ಕೆಣಕುತ್ತಲೇ ಇರ್ಬೇಕು ಅಂತ ನನಗೇನು ಅಗತ್ಯವಿಲ್ಲ ಮಿಸ್ಟರ್ ರಾವಣ್ ವಿಭೀಶ್ವರ್. ನಾನು ಸಾಧಾರಣವಾಗಿ ಮಾತನಾಡುವುದಕ್ಕೂ ನಿಮಗೆ ಕೋಪ ಬರುತ್ತದೆ ಎಂದರೆ ನಾನು ಏನ್ ಮಾಡುವುದಕ್ಕೆ ಸಾಧ್ಯ? ನನ್ನ ಹತ್ತಿರ ಇದುವರೆಗೆ ಒಂದು ಮಾತು ನೀವಾಗಿ ಮಾತನಾಡಿದ್ದೀರಾ? ಇಲ್ಲ, ನಾನು ಕೇಳುವ ಪ್ರಶ್ನೆಗಾದರೂ ಸರಿಯಾಗಿ ಉತ್ತರ ಹೇಳಿದ್ದೀರಾ? ನಿಮ್ಮ ಮನೆಯಲ್ಲಿರುವ ಯಾವುದೋ ಒಂದು ವಸ್ತುವಿನ ತರಹ ತಾನೇ ನೀವು ನನ್ನನ್ನ ನೋಡ್ತಿದ್ದೀರಿ. ನನ್ನನ್ನು ಅಟ್ಲೀಸ್ಟ್ ಒಂದು ಹುಡುಗಿ ಅಂತಾದರೂ ನೀವು ಅಂದುಕೊಂಡಿದ್ದರೆ ಒಂದು ಮಾತು ನನ್ನ ಹತ್ತಿರ ನೀವು ಸರಿಯಾಗಿ ಆಡುತ್ತಿದ್ರಿ ಅಲ್ವಾ? ಆದ್ರೆ ರಾವಣ ರಸ್ತೆಯನ್ನೇ ನೋಡುತ್ತಾ ಗಾಡಿ ಓಡಿಸುತ್ತಿದ್ದಾನೆ. ಅದಕ್ಕೆ ಅವಳು ಏನೋ ಹೇಳಲು ಬಂದಳು. ಆ ಸಮಯದಲ್ಲಿ ಎಲ್ಲಿಂದಲೋ ಬಂದ ಆ ಲಾರಿ ರಾವಣನ ಕಾರಿಗೆ ಡಿಕ್ಕಿ ಹೊಡೆಯಿತು. ತಕ್ಷಣವೇ ಚುರುಕಾದವನು ಗಾಡಿಯನ್ನ ಲಾರಿಯ ಹಿಡಿತದಿಂದ ತನ್ನ ನಿಯಂತ್ರಣಕ್ಕೆ ತಂದು ಬೇರೆ ಕಡೆಗೆ ತಿರುಗಿಸಿದನು. ಲಾರಿ ಡಿಕ್ಕಿ ಹೊಡೆಯುತ್ತಿದ್ದಂತೆ ಎಂದು ನಿರೀಕ್ಷಿಸದ ರಾವಣನ್ ಗಾಡಿಯನ್ನ ನಿಲ್ಲಿಸಿ ಬಿಡಲು ಅವನ ಬಾಡಿ ಗಾರ್ಡ್ಸ್ಗಳು ಕೆಲವು ಕಾರುಗಳು ಆ ಲಾರಿಯನ್ನ ಬೆನ್ನಟ್ಟಿ ಓಡಿದವು. ಬಾಡಿ ಗಾರ್ಡ್ಸ್ ಹಲವರು ರಾವಣನ ಸುರಕ್ಷತೆಗಾಗಿ ಅವರ ಕಾರನ್ನ ಸುತ್ತುವರಿಯಲು ತಟ್ಟನೆ ತನ್ನ ಪಿಸ್ತೂಲನ್ನ ಕೈಗೆತ್ತಿಕೊಂಡನು ರಾವಣನ್. ರಿಷಿ, ನೀನು ಕಾರಿನ ಒಳಗೆ ಇರು, ಹೊರಗೆ ಬರ್ಬೇಡ. ಏನಾದರೂ ಪರವಾಗಿಲ್ಲ, ಹೊರಗೆ ನೀನು ಬರಲೇಬಾರದು, ಅಂಡರ್ಸ್ಟ್ಯಾಂಡ್ ಎಂದು ಅವನು ಹೊರಗೆ ಗಮನ ಹರಿಸುತ್ತಾ ಹೇಳಿದನು. ಅವಳಿಂದ ಯಾವುದೇ ಉತ್ತರ ಬಾರದೆ ಹೋಗಲು ಅವಳ ಕಡೆ ತಿರುಗಿದವನು ಅವಳಿದ್ದ ಸ್ಥಿತಿಯನ್ನ ಕಂಡು ಬೆಚ್ಚಿ ಬಿದ್ದನು. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಬ್ಯಾಲೆನ್ಸ್ ಇಲ್ಲದೆ ಡ್ಯಾಶ್ ಬೋರ್ಡ್ಗೆ ಅವಳ ತಲೆ ಬಡಿದುಕೊಂಡಿತು. ವೇಗವಾಗಿ ಡಿಕ್ಕಿ ಹೊಡೆದಿದ್ದರಿಂದ ತಲೆಯಲ್ಲಿ ಪೆಟ್ಟಾಗಿ ರಕ್ತ ಸುರಿದು ಹಾಗೆಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ವೃಷಿಕ. ಅವಳ ಸ್ಥಿತಿಯನ್ನ ಕಂಡು ಒಂದು ಕ್ಷಣ ಇಡೀ ಪ್ರಪಂಚವೇ ತನ್ನ ಚಲನೆಯಲ್ಲಿ ನಿಲ್ಲಿಸಿದ ಹಾಗೆ ಆಯಿತು ರಾವಣನಿಗೆ. ಖುಷಿ ಎಂದು ಧ್ವನಿ ನಡುಗುತ್ತಾ ಅವಳನ್ನ ಕರೆದನು ರಾವಣನ್. ಅವಳು ಮೂರ್ಛೆಯಲ್ಲಿದ್ದು ಪ್ರಜ್ಞೆ ತಪ್ಪಿರಲು ಅವಳ ಹೆಗಲನ್ನ ಹಿಡಿದು ಎಳೆದವನು ಅವಳನ್ನ ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಾ, ವೃಷಿಕ, ಕಣ್ಣು ತೆರೆದು ನನ್ನನ್ನು ನೋಡು ಎಂದು ಅವಳ ಕೆನ್ನೆಯನ್ನ ತಟ್ಟುತ್ತಾ ಅವನು ಕಿರುಚುತ್ತಿದ್ದರೂ ಅವಳಿಗೆ ಅದಾವುದೂ ಕೇಳಿಸಲಿಲ್ಲ ಅನ್ನಿಸುತ್ತದೆ. ಪ್ರಜ್ಞೆ ತಪ್ಪಿ ಕಣ್ಣುಗಳನ್ನ ಮುಚ್ಚಿದಂತೆಯೇ ಇದ್ದಳು. ತಟ್ಟನೆ ಡ್ಯಾಶ್ ಬೋರ್ಡ್ ತೆರೆದು ಅದರಿಂದ ಯಾವುದೋ ಒಂದು ಬಟ್ಟೆಯನ್ನ ತೆಗೆದವನು ರಕ್ತ ಹಣೆಯಿಂದ ಸುರಿಯುವುದಂತೆ ಅವಳ ತಲೆಗೆ ಗಟ್ಟಿಯಾಗಿ ಕಟ್ಟಿದನು. ಅವಳನ್ನ ಒಂದು ಕೈಯಿಂದ ಅಪ್ಪಿಕೊಳ್ಳುತ್ತಲೇ ಗಾಡಿಯನ್ನ ವೇಗವಾಗಿ ತನ್ನ ಮನೆಯ ಕಡೆಗೆ ಚಲಾಯಿಸಿದನು. ಅರ್ಧ ಗಂಟೆಯಲ್ಲಿ ಬಂದು ತಲುಪಬೇಕಾದ ಮನೆಗೆ 5 ನಿಮಿಷದಲ್ಲಿ ಬಂದು ತಲುಪಿದರು. ಅವಳನ್ನ ತನ್ನ ಕೈಗಳಲ್ಲಿ ಎತ್ತಿಕೊಂಡು ತನ್ನ ಕೋಣೆಯ ಕಡೆಗೆ ಓಡಿದನು. ಹೋಗುವ ದಾರಿಯುದ್ದಕ್ಕೂ ಅವಳನ್ನ ಎಬ್ಬಿಸುವುದಕ್ಕಾಗಿ ಅವನ ಧ್ವನಿ ಕೇಳಿಸುತ್ತಲೇ ಇತ್ತು. ರಿಷಿ, ನಾನು ಮಾತನಾಡುವುದು ಕೇಳಿಸುತ್ತಿದೆಯಾ? ಕಣ್ಣು ತೆರೆ ಎಂದು ಅವನು ಕಿರುಚುತ್ತಲೇ
ತನ್ನ ಕೋಣೆಯೊಳಗೆ ಪ್ರವೇಶಿಸಿದನು. ಅವಳನ್ನ ಮಂಚದ ಮೇಲೆ ಮಲಗಿಸಿ ವೇಗವಾಗಿ ತನ್ನ ಅರಮನೆಯಲ್ಲಿಯೇ ಇರುವ ವೈದ್ಯರನ್ನ ಕರೆದನು. ಅವರು ವೇಗವಾಗಿ ಅಲ್ಲಿಗೆ ಬಂದು ತಲುಪಿದರು. ಅಷ್ಟರಲ್ಲೇ ರಾವಣನ್ ಅವಳ ಹಣೆಯಲ್ಲಿದ್ದ ರಕ್ತವನ್ನ ಬಿಸಿ ನೀರಿನಿಂದ ಒರೆಸುತ್ತಿದ್ದನು. ಸರ್, ಒಂದು ನಿಮಿಷ ಹೀಗ್ ಬನ್ನಿ. ನಾನು ನಾನು ಮ್ಯಾಮ್ಗೆ ಎಲ್ಲವನ್ನ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡುತ್ತೇನೆ ಎಂದು ಅವರು ಹೇಳಿದರು. ಅಲ್ಲಿಂದ ಎದ್ದು ನಿಂತುಕೊಂಡನು ರಾವಣನ್. ಚುರುಕಾಗಿ ಕಾರ್ಯ ಪ್ರವೃತ್ತವರಾದ ವೈದ್ಯರು ಅವಳ ತಲೆಯಲ್ಲಿದ್ದ ರಕ್ತವನ್ನ ಒರೆಸಿ ಅವಳ ಹಣೆಗೆ ಪಟ್ಟಿ ಕಟ್ಟಿದ್ದರು. ನಂತರ ಅವಳ ಆರೋಗ್ಯ ಸ್ಥಿತಿಯನ್ನ ತಪಾಸಣೆ ಮಾಡಿ ರಾವಣನ ಹತ್ತಿರ ಬಂದ ವೈದ್ಯರು, ಸರ್, ಗಾಯ ಮೇಲ್ನೋಟಕ್ಕೆ ಮಾತ್ರ ಇದೆ, ಭಯ ಪಡುವಂತದ್ದೇನೂ ಇಲ್ಲ, ಆಘಾತದಿಂದ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ, ಸ್ವಲ್ಪ ಸಮಯ ರೆಸ್ಟ್ ತಗೊಂಡ್ರೆ ಸರಿಯಾಗಿ ಬಿಡುತ್ತಾರೆ, ತುಂಬಾ ಸ್ಟ್ರೇನ್ ಮಾಡಬೇಡಿ ಎಂದು ಹೇಳಿ ಚೆನ್ನಾಗಿ ರೆಸ್ಟ್ ತಗೊಂಡ್ರೆ ಸಾಕು, ಬ್ಲಡ್ ಸ್ವಲ್ಪ ಲಾಸ್ ಆಗಿದೆ, ಅದರಿಂದ ಅವರು ಟೈರ್ಡ್ ಆಗಿ ಫೀಲ್ ಮಾಡ್ತಾರೆ, ಸೊ ಅವರಿಗೆ ಒಳ್ಳೆಯ ಪೌಷ್ಟಿಕವಾದ ಆಹಾರ ಕೊಡಿ ಎಂದವರು ಅಲ್ಲಿಂದ ಹೊರಟು ಹೋದರು. ಅವಳ ಹತ್ತಿರ ಹೋಗಿ ಅವಳ ತಲೆಯ ಬಳಿ ಕುಳಿತವನು ಅವಳ ಹಣೆಗೆ ಕಟ್ಟಿದ್ದ ಪಟ್ಟಿಯನ್ನ ಮೃದುವಾಗಿ ಸವರಿದನು. ಹೇಗೆ ಆಕ್ಸಿಡೆಂಟ್ ಆಯಿತು ಎಂದು ಅವನು ಮತ್ತೊಮ್ಮೆ ಯೋಚಿಸುತ್ತಿರಲು ಆಗಲೇ ಅವಳು ಸೀಟ್ ಬೆಲ್ಟ್ ಧರಿಸದೆ ಕುಳಿತಿದ್ದಿದ್ದು ನೆನಪಿಗೆ ಬಂತು. ತನ್ನ ತಲೆಗೆ ತಾನೇ ಹೊಡೆದುಕೊಂಡನು. ಇದನ್ನ ಹೇಗೆ ನಾನು ಗಮನಿಸದೆ ಬಿಟ್ಟೆ? ಅವಳು ಸೀಟ್ ಬೆಲ್ಟ್ ಹಾಕಿಕೊಂಡಿದ್ರೆ ಇವಾಗ ಅವಳಿಗೆ ಪೆಟ್ಟಾಗ್ತಿರ್ಲಿಲ್ಲ. ಇದನ್ನ ಕೂಡ ಗಮನಿಸದೆ ನಾನು ನಿರ್ಲಕ್ಷ್ಯದಿಂದ ಇದ್ಬಿಟ್ಟೆ. ನಾನು ಮಾತ್ರ ಸರಿಯಾಗಿ ಇದ್ದಿದ್ರೆ ಇವಳಿಗೆ ಹೀಗಾಗ್ತಿರ್ಲಿಲ್ಲ ಎಂದು ಯೋಚಿಸುತ್ತಾ ಅವಳ ಬಾಡಿದ ಮುಖವನ್ನ ನೋಡುತ್ತಾ ಕುಳಿತಿದ್ದನು. ಎಷ್ಟು ಸಮಯ ಅವಳ ಮುಖವನ್ನೇ ನೋಡುತ್ತಾ ಕುಳಿತಿದ್ದನೋ ತಿಳಿಯದು. ಆ ಸಮಯದಲ್ಲಿ ಅವನ ಮೊಬೈಲ್ಗೆ ಒಂದು ಕರೆ ಬಂತು. ಅದನ್ನ ತೆಗೆದುಕೊಂಡು ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡನು. ಚೈತ್ರನ್ ಎದುರುಗಡೆಯಿಂದ ಮಾತನಾಡಿದವನು, ಇವಾಗ ತಾನೇ ಗಾಡ್ ಕಾಲ್ ಮಾಡಿದ್ದರು, ಹೇಗಾಯಿತೋ ಇದು, ಯಾರಿದನ್ನ ಮಾಡಿರಬಹುದು ಎಂದು ನಡೆದ ವಿಷಯವನ್ನ ಅಷ್ಟರಲ್ಲೇ ತಿಳಿದುಕೊಂಡನು ಚೈತ್ರನ್. ಆತಂಕದಿಂದ ರಾವಣನಿಗೆ ಕೇಳಿದನು. ತನ್ನ ಹಣೆಯನ್ನೇ ಸವರುತ್ತಾ ವೃಷಿಕಾಳನ್ನ ಒಂದು ಬಾರಿ ನೋಡಿ ಅಲ್ಲಿಂದ ಸ್ವಲ್ಪ ಸರಿದು ಬಾಲ್ಕನಿಗೆ ಹೋಗಿ ಮೆದುವಾದ ಧ್ವನಿಯಲ್ಲಿ, ನನಗೂ ಅದನ್ನೇ ಅರ್ಥ ಮಾಡಿಕೊಳ್ಳಲು ಆಗ್ತಿಲ್ಲ ಮಿತ್ರ. ನನಗೆ ಒಬ್ಬಿಬ್ಬರು ಶತ್ರುಗಳಿದ್ದರೆ ಪರವಾಗಿಲ್ಲ. ನೋಡುವ ಎಲ್ಲಾ ದಿಕ್ಕಿನಲ್ಲೂ ನನಗೆ ಶತ್ರುಗಳು ಮತ್ತು ದ್ರೋಹಿಗಳೇ ತುಂಬಿ ಹೋಗಿದ್ದಾರೆ. ಇದರಲ್ಲಿ ಯಾವನು ಹೀಗೆ ಮಾಡಿದ ಅಂತ ನನಗೆ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಏನು ಅರ್ಥವಾಗ್ತಿಲ್ಲ ಎಂದು ರಾವಣ್ ಹೇಳಿದನು. ಅವನ ಧ್ವನಿಯನ್ನ ಕೇಳಿಯೇ ಅವನು ತುಂಬಾ ಸುಸ್ತಾಗಿದ್ದಾನೆ ಎಂಬುದನ್ನ ಅರ್ಥ ಮಾಡಿಕೊಂಡ ಚೈತ್ರನ್, ಸರಿ, ನೀನು ಯಾವುದಕ್ಕೂ ವರಿ ಮಾಡಬೇಡ, ಎಲ್ಲವನ್ನ ನಾನು ನೋಡಿಕೊಳ್ಳುತ್ತೇನೆ, ಯಾವನು ಹೀಗೆ ಮಾಡಿದ ಅಂತ ನಾನೇ ಹುಡುಕುತ್ತೇನೆ ಎಂದು ಚೈತ್ರನ್ ಹೇಳಿದನು. ಇಲ್ಲ ಕಣೋ, ನನ್ನಿಂದ ಈ ವಿಷಯದಲ್ಲಿ ಸುಮ್ಮನಿರಲು ಸಾಧ್ಯವಿಲ್ಲ. ನನಗೆ ಏನಾದರೂ ಆಗಿದ್ರೆ ಕೂಡ ನಾನು ಚಿಂತಿಸುತ್ತಿರ್ಲಿಲ್ಲ. ಆದ್ರೆ ಅವಳಿಗೆ ಎಂದು ಅರ್ಧದಲ್ಲೇ ಮಾತನ್ನ ನಿಲ್ಲಿಸಿದ ರಾವಣನಿಗೆ ಮಾತುಗಳು ತಡುಕಾಡಿದವು. ಚೈತ್ರನ್ ಅವನು ಏನು ಹೇಳಲು ಬರುತ್ತಿದ್ದಾನೆ ಎಂಬುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವನು, ಕೂಲ್ ಆರ್ವಿ, ನಾವು ಬೇಗನೆ ಯಾರು ಇದನ್ನ ಮಾಡಿದ್ದು ಅಂತ ಹುಡುಕಿ ಬಿಡೋಣ. ನೀನು ತುಂಬಾ ಯೋಚಿಸಿ ತಲೆಕೆಡಿಸಿಕೊಳ್ಬೇಡ. ನನ್ನಿಂದ ಇದನ್ನ ಮಾತ್ರವೇ ಹೇಳಲು ಸಾಧ್ಯ. ಏನೇ ಆದರೂ ನಾನು ನಿನ್ನ ಜೊತೆ ಇದ್ದೇನೆ. ನನ್ನ ಮೇಲೆ ನಂಬಿಕೆ ನಿನಗಿದ್ದರೆ ರಿಲ್ಯಾಕ್ಸ್ ಆಗಿ ಇರು ಎಂದು ಚೈತ್ರನ್ ಹೇಳಿದನು. ಅದಕ್ಕೆ ಹಾ ಎಂದು ಒಂದೇ ಮಾತಿನಲ್ಲಿ ಉತ್ತರಿಸಿದನು ರಾವಣನ್. ವೃಷಿಕಾ ಇವಾಗ ಹೇಗಿದ್ದಾಳೆ ಎಂದು ಚೈತ್ರನ್ ಆತಂಕದಿಂದ ಧ್ವನಿಯಲ್ಲಿ ಕೇಳಿದನು. ತಲೆಯಲ್ಲಿ ಮಾತ್ರ ಲೈಟ್ ಆಗಿ ಪೆಟ್ಟಾಗಿದೆ. ಡಾಕ್ಟರ್ ಬಂದು ನೋಡಿ ಟಾಬ್ಲೆಟ್ ಬರೆದು ಕೊಟ್ಟಿದ್ದಾರೆ. ರೆಸ್ಟ್ ತಗೊಳ್ಳೋಕೆ ಹೇಳಿದ್ದಾರೆ. ಅವಳಿಗೆ ನಿದ್ರಿಸುತ್ತಿದ್ದಾಳೆ ಎಂದು ಗ್ಲಾಸ್ ಗೋಡೆಯ ಮೂಲಕ ನಿದ್ರಿಸುತ್ತಿರುವ ವೃಷಿಕಾಳನ್ನೇ ಒಂದು ಬಾರಿ ನೋಡುತ್ತಾ ಹೇಳಿದನು ರಾವಣನ್. ಸರಿ ಕಣೋ, ನೀನು ಅವಳನ್ನ ನೋಡ್ಕೊ, ನಾನು ಈವ್ನಿಂಗ್ ಬಂದು ಅವಳನ್ನ ನೋಡುತ್ತೇನೆ ಎಂದು ಚೈತ್ರನ್ ಹೇಳಿದನು. ಸರಿ, ನೀನು ವರ್ಕ್ ಗಮನಿಸು, ನೀನು ಇದರ ಬಗ್ಗೆ ಜಾಸ್ತಿ ಯೋಚಿಸಿ ತಲೆ ಕೆಡಿಸ್ಕೊಳ್ಬೇಡ ಎಂದು ಹೇಳಿದ ರಾವಣ್ ಮೊಬೈಲ್ ಕರೆಯನ್ನ ಕಡಿತಗೊಳಿಸಿದನು. ಬಾಲ್ಕನಿಯಿಂದ ನಿಂತಿದ್ದವನಿಗೆ ವೃಷಿಕಾಳ ಆ ರಕ್ತಸ್ಥಿತಿಕವಾದ ಪ್ರಜ್ಞೆ ತಪ್ಪಿದ್ದ ರೂಪವೇ ಕಣ್ಣ ಮುಂದೆ ಬಂತು. ಒಂದು ದೀರ್ಘ ನಿಟ್ಟುಸಿರು ಬಿಟ್ಟವನು ಅಲ್ಲೇ ಇದ್ದ ಮಿನಿ ಬಾರ್ನೊಳಗೆ ಪ್ರವೇಶಿಸಿದನು. ನಾಯಕರೇ, ಕ್ಷಮಿಸಿ ಬಿಡಿ, ಈ ಸಲ ಮಿಸ್ ಆಗಿಬಿಟ್ಟಿತ್ತು. ಆದ್ರೆ ಮುಂದಿನ ಸಲ ನಾನು ಸರಿಯಾಗಿ ನೀವು ಕೊಟ್ಟ ಕೆಲಸವನ್ನ ಮುಗಿಸಿ ಬಿಡುತ್ತೇನೆ. ನನಗೆ ಒಂದೇ ಒಂದು ಅವಕಾಶ ಕೊಡಿ ಎಂದು ಮರಣ ಭಯದಲ್ಲಿ ಕೈಮುಗಿದು ಕಣ್ಣೀರಿಡುತ್ತಿದ್ದನು ರಂಗ. ಅವನನ್ನ ತೀಕ್ಷ್ಣವಾಗಿ ಒಂದು ಬಾರಿ ನೋಡುತ್ತಲೇ ತನ್ನ ಸ್ವಂಟದಲ್ಲಿದ್ದ ಪಿಸ್ತೂಲನ್ನ ತೆಗೆದ ರುದ್ರೇಶ್. ನಿನಗೆ ನಾನು ಕೊಟ್ಟ ಅವಕಾಶವನ್ನ ನೀನು ಮಿಸ್ ಮಾಡಿಕೊಂಡೆ ರಂಗ. ಎಷ್ಟು ದೊಡ್ಡ ಕೆಲಸವನ್ನ ನೀನು ನಂಬಿ ಕೊಟ್ಟಿದ್ದೆ, ಆದ್ರೆ ನೀನು ಇಷ್ಟು ಈಸಿಯಾಗಿ ಇದನ್ನ ಹಾಳು ಮಾಡ್ದೆ.
ನನಗೆ ಇಷ್ಟವಾಗದ ವಿಷಯ ಏನು ಗೊತ್ತಾ? ನಾನು ಹೇಳುವ ಕೆಲಸವನ್ನ ಸರಿಯಾಗಿ ಮಾಡದಿದ್ರೆ ನನಗೆ ಅಸ್ತಿತ್ವದಲ್ಲೇ ಇಷ್ಟವಾಗಲ್ಲ. ಇವಾಗ ನಿನಗೆ ಶಿಕ್ಷೆ ಸಿಗಲೇಬೇಕು ಎಂದವನು ಮುಂದಿನ ಕ್ಷಣವೇ ತನ್ನ ಮುಂದೆ ಮಂಡಿಯೂರಿ ಕಣ್ಣೀರಿಡುತ್ತಿದ್ದ ರಂಗನ ಹಣೆಗೆ ತನ್ನ ಬುಲೆಟ್ಗಳನ್ನ ಇಳಿಸಿದನು ರುದ್ರೇಶ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.